ನಿಮಗೆಲ್ಲ ನಮಸ್ಕಾರ. ಇಂದು ನಾನು ನಿಮಗೆ ಹೇಳಲು ಹೊರಟಿರುವ ಕತೆ ಒಬ್ಬ ದೊಡ್ಡ ಹುದ್ದೆಯ ವ್ಯಕ್ತಿಯ ಕಥೆಯಲ್ಲ. ಒಬ್ಬ ಅತಿ ಸರಳ, ನಿರ್ಲಿಪ್ತ, ಮನುಷ್ಯತ್ವದಿಂದ ಬದುಕಿದ ವ್ಯಕ್ತಿಯ ಕತೆ. ಹೌದು, ನಾನು ಮಾತನಾಡ್ತಾ ಇರೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೀವನ ಕಥೆಯ ಬಗ್ಗೆ. ಒಂದು ಕ್ಷಣ ಯೋಚಿಸಿ. ನಮ್ಮಂತೆ ಇದ್ದ ಒಬ್ಬ ಸರಳ ಹುಡುಗ, ಯಾವುದೇ ಆರ್ಭಟ ಇಲ್ಲ, ಯಾವುದೇ ಆಸ್ತಿ ಇಲ್ಲ. ಆದರೆ ಒಂದು ದಿನ ಈ ದೇಶದ ದ್ವಿತೀಯ ಪ್ರಧಾನಮಂತ್ರಿ ಆಗ್ತಾರೆ ಅಂದರೆ ಇದು ಸಾಮಾನ್ಯ ಕಥೆಯೇ? ಒಂದು ಕ್ಷಣ ನಿಮ್ಮನ್ನೇ ಕೇಳಿಕೊಳ್ಳಿ. ನೀವು ನಿಮ್ಮ ಜೀವನದಲ್ಲಿ ಒಮ್ಮೆನಾದರೂ ಸ್ಫೂರ್ತಿ ಕಳೆದುಕೊಂಡಿದ್ದೀರಾ? ಸಮಸ್ಯೆಗಳು ನಿಮ್ಮನ್ನು ಒಳಗೊಳಗೆ ಕುಗ್ಗಿಸಿತಾ? ಇದರಿಂದ ನಾನು ಹೊರಬರಲಿಕ್ಕೆ ಆಗುವುದಿಲ್ಲ ಅಂತ ಅನಿಸಿಕೊಂಡಿದ್ದೀರಾ? ಇದೀಗ ತಾಳ್ಮೆಯಿಂದ ಕೇಳಿ. ಈ ಕತೆ ನಿಮಗೆ ಹಸಿವು ಕೊಡುತ್ತೆ, ಹಠ ಕೊಡುತ್ತೆ, ಮತ್ತೆ ನಂಬಿಕೆ ಕೊಡುತ್ತೆ. ಏಕೆ ಗೊತ್ತಾ? ಶಾಸ್ತ್ರಿ ಅವರ ಜೀವನವು ಸುಲಭವಾಗಿರಲಿಲ್ಲ. ಅವರ ಬಾಲ್ಯವೂ ಕಷ್ಟಗಳಿಂದಲೇ ತುಂಬಿತ್ತು. ಆದರೂ ಅವರು ಒಂದು ಕ್ಷಣ ಹಿಂಜರಿಯಲಿಲ್ಲ. ನಾವು ಇಂದು ಎದುರಿಸುವ ಸಮಸ್ಯೆಗಳು, ಪರೀಕ್ಷೆ, ನಿರ್ಲಕ್ಷ್ಯ, ಅನ್ಯಾಯ, ಫೇಲಿಯರ್, ಇವನ್ನೆಲ್ಲ ಮೀರಿಸುವ ಶಕ್ತಿ, ವಿಧೇಯತೆ ಮತ್ತು ಅರ್ಥಪೂರ್ಣ ಬದುಕು ಅವರ ಜೀವನದ ಪ್ರತಿಯೊಂದು ಹಂತದಲ್ಲೂ ಕಂಡುಬರುತ್ತದೆ. ಹಾಗಾದರೆ ಈ ಪ್ರೇರಣೆಯ ಕತೆಗೆ ನಾವು ಒಳಗೆ ಹೋಗೋಣ. ಬಾಲ್ಯ. ಸಾಧಾರಣ ಮನೆಯಲ್ಲಿದ್ದ ಅಸಾಧಾರಣ ವ್ಯಕ್ತಿ ಲಾಲ್ ಬಹದ್ದೂರ್ ಶಾಸ್ತ್ರಿ 1904 ಅಕ್ಟೋಬರ್ 2 ಉತ್ತರ ಪ್ರದೇಶದ ಮಗಲ್ಸರಾಯ್ ಅನ್ನೋ ಸಣ್ಣ ಊರಲ್ಲಿ ಜನಿಸಿದವರು. ತಂದೆ ಶಾರದಾ ಪ್ರಸಾದ್, ತಾಯಿ ರಾಮ್ ದುಲಾರಿ. ಅತೀ ಸರಳ ಕುಟುಂಬ. ಅವರು ಐಶ್ವರ್ಯದಲ್ಲಿ ಹುಟ್ಟಿದವರಲ್ಲ. ನಮ್ಮಂತೆ ಓದು, ಶಾಲೆ, ಭವಿಷ್ಯಕ್ಕೆ ಕನಸುಗಳು. ಆದರೆ ಅವರೊಳಗೆ ಒಂದು ಪ್ರಶ್ನೆ ಇತ್ತು: ನಾನು ಈ ದೇಶಕ್ಕೆ ಏನು ಕೊಡಬಲ್ಲೆ? 1921 ಮಹಾತ್ಮ ಗಾಂಧೀಜಿಯ ಕರೆಗೆ ಸ್ಪಂದಿಸಿ ಕಾಲೇಜಿನ ಓದನ್ನೇ ಬಿಟ್ಟು ಸ್ವಾತಂತ್ರ್ಯ ಹೋರಾಟಕ್ಕೆ ಇಳಿದರು. ನಾವು ಇಂದು ಒಂದು ಪರೀಕ್ಷೆಯಲ್ಲಿ ಫೇಲ್ ಆದರೆ, ಒಂದು ಕೆಲಸ ಕೈ ತಪ್ಪಿದ್ರೆ, ಒಂದು ನಿರಾಕರಣೆ ಬಂದ್ರೆ ಕುಗ್ಗಿ ಹೋಗ್ತೀವಿ. ಆದರೆ ಶಾಸ್ತ್ರಿ ತಮ್ಮ ಭವಿಷ್ಯವನ್ನೇ ಪಣಕ್ಕಿಟ್ಟು ದೇಶಕ್ಕಾಗಿ ನಿಂತರು. ಇದೇ ಅವರ ಶಕ್ತಿ. ಸ್ವಾತಂತ್ರ್ಯ ಹೋರಾಟವೇ ಜೀವನ. ಹಸಿವು, ಬಂಧನ, ಅಪಮಾನ, ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿ ಅವರು ಹಲವಾರು ಬಾರಿ ಜೈಲಿಗೂ ಹೋದರು. ಒಂದು ಕ್ಷಣ ಯೋಚಿಸಿ. ನಮಗೆ ಲೈಟ್ ಇಲ್ಲದ ದಿನ ಓದೋಕೆ ಮನಸ್ಸಾಗಲ್ಲ. ಆದ್ರೆ ಅವರು ಜೈಲಲ್ಲೇ ಜೀವನದ ಪಾಠ ಕಲಿತರು. ನಮ್ಮ ಜೀವನದ ಹಿನ್ನಡೆಗಳು, ಒಂದು ಫೇಲಿಯರ್, ಒಂದು ನೋವು, ಒಂದು ನಿರಾಕರಣೆ, ಅವು ನಮ್ಮನ್ನು ನಿಲ್ಲಿಸಬೇಕೆ? ಶಾಸ್ತ್ರಿ ಹೇಳ್ತಾರೆ, ಇಲ್ಲ. ರಾಜಕೀಯ ಪ್ರವೇಶ, ಸೇವೆಯ ಮೂಲಕ ನಾಯಕತ್ವ. 1947 ನಂತರ ಭಾರತ ಸ್ವತಂತ್ರವಾದ ಮೇಲೆ ಶಾಸ್ತ್ರಿ ಸರ್ಕಾರದಲ್ಲಿ ಸೇವೆಗೆ ಸೇರಿದ್ರು. ರೈಲ್ವೆ ಮಂತ್ರಿ, ವಾಣಿಜ್ಯ ಸಚಿವ, ಗೃಹ ಸಚಿವ ಹುದ್ದೆ ಏರಿದಂತೆ ಅವರ ಸರಳತೆ ಕಡಿಮೆಯಾಗಲಿಲ್ಲ. ಅನ್ಯಾಯಕ್ಕೆ ಅವರು ತಲೆಬಾಗಲಿಲ್ಲ. ಅವಕಾಶಗಳಿಗೆ ದಾರಿ ತೆರೆದರು. ಮಹಿಳೆಯರಿಗೆ ಉದ್ಯೋಗದ ಅವಕಾಶ ನೀಡಿದರು. ಇಲ್ಲಿ ನಮ್ಮ ಜೀವನಕ್ಕೆ ಪಾಠ ಇದೆ. ನಾವು ಸಣ್ಣ ಸ್ಥಾನದಲ್ಲಿದ್ದರೂ ಸರಿ ಕೆಲಸ ಮಾಡಿದ್ರೆ ದೊಡ್ಡ ಬದಲಾವಣೆ ತರಬಹುದು. ಪ್ರಧಾನಮಂತ್ರಿ ಸರಳತೆಯಿಂದ ಶಕ್ತಿ. 1964 ಪಂಡಿತ್ ನೆಹರು ಅವರ ನಿಧನದ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತದ ಪ್ರಧಾನಮಂತ್ರಿಯಾಗಿದ್ದರು. ಒಂದು ಪ್ರಶ್ನೆ: ಸರಳ ವ್ಯಕ್ತಿ ದೇಶವನ್ನೇ ಮುನ್ನಡೆಸಬಹುದಾ? ಶಾಸ್ತ್ರಿಯ ಜೀವನವೇ ಉತ್ತರ. 1965 ಯುದ್ಧದ ಸಮಯದಲ್ಲಿ ಅವರು ಕೊಟ್ಟ ಘೋಷಣೆ ಜೈ ಜವಾನ್ ಜೈ ಕಿಸಾನ್, ಈ ಒಂದು ವಾಕ್ಯ ದೇಶಕ್ಕೆ ಶಕ್ತಿ ಕೊಟ್ಟಿತು. ನಮ್ಮ ಜೀವನದಲ್ಲೂ ಇದೇ ಅನ್ವಯಿಸುತ್ತದೆ. ನಾವು ಪ್ರಯತ್ನ ಮಾಡಿದ್ರೆ ಪ್ರಗತಿ ಬರುತ್ತೆ, ಶ್ರಮ ಇದ್ದರೆ ಶಾಂತಿ ಸಿಗುತ್ತೆ. ಜೀವನದ ಗುರುತು ಸಾದಗಿ ಮತ್ತು ಸತ್ಯ. ಶಾಸ್ತ್ರಿ ಎಂದರೆ ಸರಳತೆ, ಪ್ರಾಮಾಣಿಕತೆ, ಮಾನವತೆ. ಹುದ್ದೆ ಇದ್ದರೂ ಅಹಂಕಾರ ಇರಲಿಲ್ಲ. ಇದು ನಮಗೆ ದೊಡ್ಡ ಪಾಠ. ನಾವು ಎಷ್ಟೇ ದೊಡ್ಡವರಾದರೂ ಮಾನವನಾಗಿರಬೇಕು. ಅಂತ್ಯ. ಆದರೆ ಅಂತ್ಯವಲ್ಲ. 1966 ತಾಷ್ಕೆಂಟ್ ಒಪ್ಪಂದದ ನಂತರ ಅವರು ಅಕಾಲಿಕವಾಗಿ ನಿಧನರಾದರು. ದುಃಖಕರ ಅಂತ್ಯ. ಆದ್ರೆ ಅವರ ಜೀವನದ ಸಂದೇಶ
ಇಂದಿಗೂ ಜೀವಂತವಾಗಿದೆ. ಕೊನೆಯ ಮಾತು. ಶಾಸ್ತ್ರಿ ಅವರ ಜೀವನ ಹೇಳುವುದು ಒಂದೇ. ಸಾಧಾರಣ ವ್ಯಕ್ತಿಯು ಅಸಾಧಾರಣ ಬದಲಾವಣೆ ತರಬಲ್ಲ. ಈ ಕತೆ ನಿಮ್ಮ ಹೃದಯ ತಟ್ಟಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ಮತ್ತೆ ಇನ್ನೊಂದು ಪ್ರೇರಣೆಯ ಕಥೆಯೊಂದಿಗೆ ಭೇಟಿಯಾಗೋಣ.